ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ, ಟಿ ದಾಸರಹಳ್ಳಿ. ಒಮ್ಮೆ ಹೊಸದಾಗಿ ಮದುವೆ ಮಾಡಿಕೊಂಡು ಸಂಸಾರ ಹುಡ್ಕೊಂಡು ಇರುವಂತಹ ಒಂದು ಜೋಡಿ ಊರಿನಲ್ಲಿ ಇರುತ್ತೆ. ಆವಾಗ ಹಬ್ಬಗಳ ಸೀಸನ್ ಬರುತ್ತೆ. ತವ್ರ ಮನೆಯಿಂದ ಹೇಳಿ ಕಳಿಸ್ತಾರೆ ಆಕೆಗೆ, ಹೆಣ್ಣಿಗೆ, ಎಲ್ಲ ಹಬ್ಬಕ್ಕೆ ಬರಬೇಕಮ್ಮ, ಗೌರಿ ಹಬ್ಬಕ್ಕೆ ಕುಂಕುಮ ಇಟ್ಕೊಂಡೋಗಿ ಬಾಗ್ನನ್ನು ತೊಗೊಂಡು ಹೋಗು ಅಂತ ಹೇಳ್ತಾರೆ. ಆದರೆ ಕಾರಣಾಂತರದಿಂದ ಆಕೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಗಂಡನಿಗೆ ಹೇಳ್ತಾಳೆ, ನೋಡಿ ಮೊದಲನೇ ಹಬ್ಬ, ನೀವು ಹೋಗ್ಬಿಟ್ಟು ಅಮ್ಮನ ಮನೆಗೆ ನೀವು ಊಟ ಮಾಡಿಕೊಂಡು ಬನ್ನಿ, ಹಬ್ಬ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾಳೆ. ಸರಿ ಅಂತ ಗಂಡ ಹೋಗ್ತಾನೆ. ಬೆಳಗ್ಗೆ ಅಷ್ಟೊತ್ತಿಗೆ ಹೊರಟು ಎಲ್ಲ ರೆಡಿಯಾಗಿ ಇನ್ನೇನು ಹೊರಡಬೇಕು. ಆಗ ಹೆಂಡತಿ ಕರೆದ್ಬಿಟ್ಟು ಹೇಳ್ತಾಳೆ, ನೋಡಿ ನಾಳೆ ಹಬ್ಬದ ಊಟ ಬಡಿಸಿದಾಗ ನಮ್ಮಮ್ಮ ಎಲೆನಲ್ಲೆಲ್ಲ ಬಡಿಸಿರ್ತಾರಲ್ಲ, ಆವಾಗ ನಿಮಗೆ ಯಾವುದು ಇಷ್ಟ ಇಲ್ವೋ ಅದನ್ನು ಫಸ್ಟ್ ತಿನ್ನಿ ಅಂತ ಹೇಳ್ತಾಳೆ. ಸರಿ ಹಾಗೇ ಆಗಲಿ, ನಾನು ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಹೊರಡ್ತಾನೆ ಯುವಕ. ಹೊರಟು ಒಂದಷ್ಟು ದೂರ ಹೋದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮನೆ ಸೇರ್ತಾನೆ. 1-2 ಅವರ್ ಆದಮೇಲೆ ಮನೆ ಸೇರ್ತಾನೆ. ಊಟದ ಸಮಯ ಆಗಿರುತ್ತೆ. ಕಾಲು ಕೈ ತೊಳ್ಕೊಂಡು ಕೂತ್ಕೊತಾರೆ ಊಟಕ್ಕೆ. ಎಲೆನಲ್ಲೆಲ್ಲ ಬಡಿಸ್ತಾರೆ, ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ ಅಂದು ಏನೇನಿದೆಯೋ ಹಬ್ಬದ ಊಟನೆಲ್ಲ ಕ್ಲೀನಾಗಿ ಒಂದು ಎಲೆನಲ್ಲಿ ಬಡಿಸ್ತಾರೆ. ಆತನಿಗೆ ಇನ್ನೇನು ಊಟ ಮಾಡಬೇಕು, ಅವ್ನಿಗೆ ಇಷ್ಟವಾದ ಪದಾರ್ಥ ಮಾಡಿರ್ತಾರೆ ಅವರತ್ತೆ. ಇನ್ನೇನು ತಿನ್ನಬೇಕು ಅಂತ ಅಂದ್ಕೊತಾನೆ. ಅಷ್ಟರೊಳಗಡೆ ಅವನಿಗೆ ಹೆಂಡತಿ ಮಾತು ನೆನಪಾಗುತ್ತೆ. ಯಾವುದು ಇಷ್ಟ ಇಲ್ವೋ ಅದನ್ನು ಫಸ್ಟ್ ತಿನ್ನಬೇಕು ಅಂತ ಹೇಳಿರ್ತಾರಲ್ಲ, ಅದಕ್ಕೆ ಅವನಿಗೆ ಹೆಸರುಬೇಳೆ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ಫಸ್ಟ್ ಹೆಸರುಬೇಳೆಯನ್ನು ತಿಂತಾನೆ. ಆಗ ಅತ್ತೆ ಅಂದ್ಕೊತಾಳೆ, ಓಹೋ ಎಲ್ಲೋ ನಮ್ಮ ಅಳಿಯಂದ್ರಿಗೆ ಹೆಸರುಬೇಳೆ ಅಂದರೆ ತುಂಬ ಇಷ್ಟನೇನೋ, ಅದಕ್ಕೆ ಅವ್ರು ಫಸ್ಟ್ ಅದನ್ನು ತಿಂದಿದ್ದಾರೆ ಅಂತ ಹೇಳಿಬಿಟ್ಟು ಆಕೆ ಏನು ಮಾಡ್ತಾಳೆ, ಒಳಗಡೆ ಹೋಗಿಬಿಟ್ಟು ಇನ್ನೊಂದಷ್ಟು ಹೆಸರುಬೇಳೆ ತೊಗೊಂಡು ಬಡಿಸ್ತಾಳೆ. ಈಗ ಅಳಿಯ ನೋಡ್ತಾನೆ, ಅಯ್ಯೋ ಏನಪ್ಪ ಇನ್ನೊಂದು ಸರಿ ಬಡಿಸಿದ್ರಲ್ಲ, ಸರಿ ತಿನ್ಬೇಕು ಬಿಡು ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ, ಮತ್ತೆ ಹೆಸರುಬೇಳೆಯನ್ನು ತಿಂತಾನೆ. 2ನೇ ಸರಿನೂ ಕ್ಲೀನಾಗಿ ತಿಂದುಬಿಟ್ಟಿದ್ದಕ್ಕೆ ಅತ್ತೆ ಅಂದ್ಕೊತಾಳೆ, ಇನ್ನೂ ಹೆಸರುಬೇಳೆ ಬೇಕೇನೋ ಅಂತ ಹೇಳಿ ಮತ್ತೆ 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 ಇದೇ ಘಟನೆ ರಿಪೀಟ್ ಆಗುತ್ತೆ. ಆ ಯುವಕನಿಗೆ ಪಾಪ ಹೊಟ್ಟೆ ಹೆಸರುಬೇಳೆನಲ್ಲೇ ತುಂಬೋಗುತ್ತೆ. ಅವ್ನಿಗೆ ಇಷ್ಟವಾಗಿರೋ ಅಂಥ ಪದಾರ್ಥ ತಿನ್ನೋಕ್ಕಾಗೋದೇ ಇಲ್ಲ. ಹೀಗೆ ಆವತ್ತಿನ ಮೊದಲನೇ ಹಬ್ಬದ ಊಟದ ಕತೆ ಮುಗಿಯುತ್ತೆ. ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ, ನಮಗೆ ಇಷ್ಟವಾಗಿರುವಂತಹ ಕೆಲಸವನ್ನು ಮೊದಲು ಮಾಡ್ಕೊಬಿಡ್ಬೇಕು, ನಂತರ ಬೇರೆಯವರ ಸಲಹೆಯನ್ನು ನಾವು ಪಡ್ಕೋಬೇಕು. ಹಾಗಿದ್ರೇ ಸ್ವಲ್ಪ ಮಟ್ಟಿಗಾದರೂ ನಮ್ಮ ಜೀವನದಲ್ಲಿ ಖುಷಿ ಇರುತ್ತೆ. ಹರೇ ಕೃಷ್ಣ.